ಮಗನ ಆತ್ಮಶಾಂತಿಗಾಗಿ ಈಗ ಪಿಂಡ ಪ್ರದಾನವನ್ನು ಮಾಡೋಣ. ಕಲಶವನ್ನು ತೆಗೆದುಕೊಳ್ಳಿ. ಎಡಗೈಯಲ್ಲಿ ಹಿಡಿದುಕೊಂಡು ಬಲಗೈಯಲ್ಲಿ ತರ್ಪಣವನ್ನು ಕೊಡ್ತಕ್ಕದ್ದು. ಓಂ ಅಸ್ಮತ್ಸುಖ ಮಹೇಶ ಶರ್ಮಾಣಾಂ ವಸುರೂಪ ಸ್ವದಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಮಹೇಶ್, ನನ್ನನ್ನು ಒಂಟಿ ಮಾಡಿ ಹಾಕೋದ್ರಿ. ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಜೀವಿಸ್ತಾ ಇದ್ದೀನಿ ನಾನು. ನಿಮ್ಮ ಸಾವಿಗೆ ಕಾರಣ ಆದವ್ರ ಜೊತೆ ಬದುಕೋದು ನಿಜಕ್ಕೂ ನರಕ ಮಹೇಶ್. ಈಗ ಕೊಲೆಗಾರನ ಪಕ್ಕದಲ್ಲೇ ಬದುಕೋ ಸಂಕಟ ನಂದು. ಯಾಕೆ ನಂಗೆ ಈ ಶಿಕ್ಷೆ ಕೊಟ್ರಿ? ನೀವು ನನಗೆ ಕೊಟ್ಟ ಸುಂದರ ನೆನಪುಗಳು ಸಾವಿರಾರು. ಅದರಲ್ಲಿ ನನ್ನ ಜೀವಕ್ಕೆ ಜೀವ ಆದ ಚಿಂತನೆಗಾಗಿ ದಿನ ಬೆಂಕಿನಲ್ಲಿ ಬೇಯ್ತಾ ಇದ್ದೀನಿ. ನನಗೆ ನೀವೇ ಶಕ್ತಿ ಕೊಡಬೇಕು. ನೀವು ಸತ್ತಿದ್ದನ್ನ ಇವತ್ತಿಗೂ ನಾನು ಅರ್ಗಿಸ್ಕೊಂಡಿಲ್ಲ. ಆದ್ರೆ ವಾಸ್ತವನ ಒಪ್ಕೊಳ್ಳೇಬೇಕಲ್ವಾ? ನೀವೆಲ್ಲೋ ದೂರದಲ್ಲಿದ್ರು ನಿಮ್ಮ ಆತ್ಮ ನನ್ನ ಜೊತೆ ಸದಾ ಇರತ್ತೆ. ಅದು ಸದಾ ನೆಮ್ಮದಿಯಿಂದಿರಲಿ, ಶಾಂತಿಯಿಂದಿರಲಿ. ತನದೇಂ ತನದೇಂ ತಾಂ ತದಿರನಾ ತನದೇಂ ತನದೇಂ ತಾಂ ತದಿರನಾ ತನದೇಂ 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 ತಾಂ ತದಿರನಾ ತನದೇಂ ತನದೇಂ ತಾಂ ತದಿರನಾ ತನದೇಂ ತನದೇಂ ತಾಂ ತದಿರನಾ ತನದೇಂ ತನದೇಂ ತಾಂ ತದಿರನಾ. ನೀವು ಹಿರಿಯರು, ನೀವೇ ಹೀಗೆ ಕಣ್ಣೀರು ಹಾಕಿದ್ರೆ ನನ್ನ ಪಾಡೇನು? ಅದು ನನಗೂ ಗೊತ್ತಮ್ಮ. ಆದ್ರೆ ಮಹೇಶಂದು ಸಾಯೋ ವಯಸ್ಸೇನಮ್ಮ ಇದು. ನನಗೆ ವಯಸ್ಸಾಗಿತ್ತು. ನಾನು ಸತ್ತಿದ್ರೆ ಯಾರಿಗೂ ನಷ್ಟ ಇರ್ಲಿಲ್ಲಮ್ಮ. ಆದ್ರೆ ಮಹೇಶ ನಮ್ಮನ್ನೆಲ್ಲ ಅನಾಥನಾಗಿ ಮಾಡ್ಬಿಟ್ಟು ಹೋಗ್ಬಿಟ್ಟಮ್ಮ. ಅನಾಥನಾಗಿ ಮಾಡ್ಬಿಟ್ಟು ಹೋಗ್ಬಿಟ್ಟ. ನನಗೆ ಪುತ್ರ ಶೋಕ ಆದ್ರೂ ಪರವಾಗಿಲ್ಲಮ್ಮ. ಆದ್ರೆ ನಿನ್ನ ಪಾಡಿಗೆ ಆ ದೇವ್ರು ಇಷ್ಟೊಂದು ಕಟಕ ಆಗ್ಬಾರ್ದಾಗಿತ್ತಮ್ಮ. ಇಷ್ಟೊಂದು ಕಟಕ ಆಗ್ಬಾರ್ದಾಗಿತ್ತು. ಆದ್ರೂ ಪರವಾಗಿಲ್ಲಮ್ಮ. ಆ ಕಿಶೋರನ್ನ ನನಗೆ ಮಗನಾಗಿ ನಿನಗೆ ಗಂಡನ ಕೊಟ್ಟಿದ್ದಾನಲ್ಲ, ಅದಕ್ಕೆ ಅವನು ಹೊಂದಿಸ್ಬೇಕಮ್ಮ. ಅಷ್ಟೇ ಸಾಕು. ಅಷ್ಟು ಸಾಕಮ್ಮ. ಅಷ್ಟು ಸಾಕು. ಅಷ್ಟು ಸಾಕು. ಅದು ಆಕಸ್ಮಿಕ ಆದರೂ ಸಾವು ಸಾವೇ.
ಸಾಯಿಸಿದವನು ಕೊಲೆಗಾರನೇ. ನಾನು ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ನಳ್ತೀನಿ. ಅದು ನಾನು ಪಡೆದುಕೊಂಡ ಭಾಗ್ಯ. ಆದರೆ ನಂದಿನಿನ ಮಾತ್ರ ನನ್ನಿಂದ ದೂರ ಮಾಡಬೇಡ ಮಹೇಶ್. ಅವ್ರನ್ನ ಸಂತೋಷವಾಗಿಟ್ಟ ನಿನ್ನ ಜವಾಬ್ದಾರಿನ ನಾನು ಹೊತ್ತಿದ್ದೀನಿ. ಜೀವನ ಪರ್ಯಂತ ಅದನ್ನ ಪಾಲಿಸ್ತೀನಿ. ನನಗೆ ಶಕ್ತಿ ಕೊಡಿ ಮಹೇಶ್. ನಂದಿನಿನ ಮಾತ್ರ ನನ್ನಿಂದ ದೂರ ಮಾಡಬೇಡಿ. ಜವರಾಯ ಬಂದರೆ ಬರಿಗೈಲಿ ಬರಲಿಲ್ಲ, ಕುಡಗೋಲು ಕೊಡಲೊಂದು ಹೆಗಲೇರಿ. ಜವರಾಯ ಬಂದರೆ ಬರಿಗೈಲಿ ಬರಲಿಲ್ಲ, ಕುಡಗೋಲು ಕೊಡಲೊಂದು ಹೆಗಲೇರಿ. ಒಳ್ಳೊಳ್ಳೆ ಮರನ ಕಡಿ ಬಂದ, ಹಲ ಬಿಟ್ಟು ಮರನ ಕಡಿ ಬಂದ, ಹಲ ಬಿಟ್ಟು ಮರನ ಕಡಿ ಬಂದ. ಜವರಾಯ ಬಂದರೆ ಬರಿಗೈಲಿ ಬರಲಿಲ್ಲ, ಕುಡಗೋಲು ಕೊಡಲೊಂದು ಹೆಗಲೇರಿ. ಜವರಾಯ ಬಂದರೆ ಬರಿಗೈಲಿ ಬರಲಿಲ್ಲ, ಕುಡಗೋಲು ಕೊಡಲೊಂದು ಹೆಗಲೇರಿ. ನಂದಿನಿ, ಜೀವನದಲ್ಲಿ ನಾವು ಪಡೆದಿದ್ದನ್ನೆಲ್ಲ ಅನುಭವಿಸೋಕ್ಕಾಗಲ್ಲಮ್ಮ. ಸ್ವಲ್ಪ ಅನುಭವಿಸೋದ್ರೊಳಗಡೆ ಮಿಕ್ಕಿದ್ದನ್ನು ಅವನು ಕಿತ್ಕೊಂಡ್ಬಿಟ್ಟಿರ್ತಾನೆ. ಎಷ್ಟು ಅನುಭವಿಸಿರ್ತೀವೋ ಅಷ್ಟೇ ಪ್ರಾಪ್ತಿ ನಮಗೆ. ಕಳ್ಕೊಂಡಿದ್ದಕ್ಕೆ ದುಃಖ ಆಗುತ್ತೆ ನಿಜ, ಆದರೆ ಆ ದುಃಖ ಇರೋ ಸುಖನ ಹಾಳು ಮಾಡಬಾರ್ದಲ್ವಾ? ಒಂದು ಮಾತಿದೆ, ದೇವರು ಮನುಷ್ಯನಿಗೆ ಅವಕಾಶದ ಬಾಗಿಲನ್ನ ದೊಡ್ಡದಾಗಿ ತೆರೆದಿರ್ತಾನಂತೆ. ಆದರೆ ಮನುಷ್ಯ ತೆರೆದಿರೋ ಬಾಗಿಲು ನೋಡದೆ ಮುಚ್ಚಿರೋ ಬಾಗಿಲನ್ನ ತಟ್ತಾ ಇರ್ತಾನಂತೆ. ಎಂಥ ವಿಪರ್ಯಾಸ ಅಲ್ವಾ? ನಂಗೆ ಗೊತ್ತು ಮಹೇಶ್ ಸಾವು ತುಂಬಲಾರ್ದ ನಷ್ಟ ಅಂತ, ಆದರೆ ಸಾವು ಸತ್ಯ ಅಲ್ವಾ? ನೀನೇನು ಗಟ್ಟಿಯಾಗಬೇಕು ತಾಯಿ. ನಿನ್ನ ಬದುಕನ್ನು ನೀನು ಬದುಕಬೇಕು. ಬಾ. ಎಂದು ಬಾರದ ನೀವು ಹಿಂದೇಕೆ ಬಂದಿರಿ? ಕೊಳ್ಳಯ್ಯ ನೀರ ಕುಡಿ ನೀರ ಕುಡಿಯೋಕೆ ಬಂದಿಲ್ಲ, ಕೂರೋಕೆ ಬಂದಿಲ್ಲ, ಗಂಡನ ಮಡದೆ ನಡೆ ಮುಂದೆ. ಏನಪ್ಪ, ಏನ್ ಮಾಡ್ತಾ ಇದೀಯಪ್ಪ ನೀನು? ನನ್ನಿಂದ ನಿಮಗೆ ತುಂಬಾ ಅನ್ಯಾಯ ಆಗಿದೆ. ಶಾಶ್ವತವಾಗಿರೋ ನೋವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಮಗನ ಕಳ್ಕೊಂಡು ನೋವನ್ನು ಯಾವ ತಂದೆನೂ ಸಹಿಸೋಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಯಾವ ಶಿಕ್ಷೆ ಬೇಕಾದ್ರೂ ನನಗೆ ಕೊಡಿ. ಜೀವನ ಪರ್ಯಂತ ನರಳೋ ಶಿಕ್ಷೆ ಬೇಕಾದ್ರೂ ನನಗೆ ಕೊಡಿ. ಅನುಭವಿಸೋದಕ್ಕೆ ನಾನು ರೆಡಿಯಾಗಿದ್ದೆ. ಕ್ಷಮಿಸಿ ಅಂತ ಹೇಳೋ ಅರ್ಹತೆನೂ ನನಗಿಲ್ಲ. ಆ ವಿಷಯ ಎಲ್ಲ ಮಾತಾಡ್ಬೇಡಪ್ಪ. ನಂದಿನಿಗೆ ಏನಾರ ವಿಷಯ ಗೊತ್ತಾದ್ರೆ ತುಂಬಾ ಅನಾಹುತ ಆಗುತ್ತಪ್ಪ, ತುಂಬಾ ಅನಾಹುತ ಆಗ್ತೈತೆ. ಆದರೆ ಈ ಚಿಂತೆ ಒಳೊಳಗೆ ನನ್ನ ಸುಡ್ತಾ ಇದೆ. ಸಹಿಸ್ಕೊಳ್ಳೇಬೇಕಪ್ಪ, ಸಹಿಸ್ಕೊಳ್ಳೇಬೇಕು. ನಂದಿನಿಗೋಸ್ಕರ ಅದು ಸಹಿಸ್ಕೊಳ್ಬೇಕಪ್ಪ. ಮಹೇಶನ್ ಸಾವು ನಿನ್ನಿಂದ ಆಗಿದ್ದು ಅಂತ ಅವಳಿಗೆ ಗೊತ್ತಾದ್ರೆ ಅವಳು ಭಾಳ ದುರಂತ ಆಗ್ಬಿಡ್ತಪ್ಪ. ಸಹಿಸ್ಕೋಬೇಕು. ನಿಮಗೆ ನೋವು ಕೊಟ್ಟರೆ ನನ್ನನ್ನು ಒಂದು ಸಲ ಕ್ಷಮಿಸಿರಿ ಅಂತ ಹೇಳ್ಬಿಡಿ. ಪಲ್ಲವಿ ಅನುಪಲ್ಲವಿ. ನಿಮಗೆ ನೋವು ಕೊಟ್ಟರೆ ನನ್ನನ್ನು ಒಂದು ಸಲ ಕ್ಷಮಿಸಿರಿ ಅಂತ ಹೇಳ್ಬಿಡಿ. ಆಯ್ತು ಬಿಡಪ್ಪ, ಆಯ್ತು. ಇಷ್ಟು ದಿನ ನಿನ್ನನ್ನ ನನ್ನ ಮಗ ಅಂತ ತಿಳ್ಕೊಂಡಿದ್ದೆ. ಅಲ್ಲ, ಅಲ್ಲವೇ ಅಲ್ಲ. ನೀನು ನನ್ನ ಮಗನೇ ಕಣಪ್ಪ, ನನ್ನ ಮಗನೇ.
ಸಮಾಧಾನ ಆಯ್ತಾ? ನಂದಿನಿ ನೋಡಮ್ಮ, ಕಿಶೋರ್ ಎಷ್ಟು ಒಳ್ಳೆ ಹುಡುಗ. ಮಹೇಶನ್ ಬದಲಿಗೆ ನನ್ನನ್ನೇ ನಿಮ್ಮ ಮಗ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನಮ್ಮ. ಪತ್ರ ಎಲ್ಲ ಸರಿಗಿದೆಯಾ ನೋಡಿ. ಯಪ್ಪ ವಕ್ರತುಂಡ, ಏನಪ್ಪ ಇದೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ? ನನ್ನ ಕೈಯಾರ ಮನೆ ಹಾಳು ತಂಗಿಗೆ ಕೊಡ್ತಿರೋ ಆಸ್ತಿ ಪತ್ರ. ಈ ಅಮ್ಮ ಅನ್ನೋ ರಾಕ್ಷಸಿ ಮಾತಿಗೆ ಸಿಕ್ಕಿ ನನ್ನ ಕೈ ಬಿಟ್ಟು ಹೋಗ್ತಿರೋ ಆಸ್ತಿ ಇದು. ಮಾವ, ಇದು ಜಯನಗರದ ಬಂಗ್ಲೋರ್ ಡೀಟೇಲ್ಸ್. ಇದು 2 ಕಂಪ್ನಿ ಡೀಟೇಲ್ಸ್. ಇನ್ನು ಇವುಗಳು ಸೈಟು, ತೋಟದ ಮನೆ ಪೇಪರ್ಸ್. ಇನ್ನು ಆ ಫೈಲಲ್ಲಿ ಅವಳಿಗೆ ಟ್ರಾನ್ಸ್ಫರ್ ಆಗಿರೋ 25 ಕೋಟಿ ಡೀಟೇಲ್ಸ್ ಇದೆ. ಇದಿಷ್ಟನ್ನು ನನ್ನ ತಂಗಿ ಪ್ರಿಯಾಗೆ ಒಪ್ಪಿಸ್ಬೋಣ ಅಂತ. ಅಪ್ಪ ವಕ್ರತುಂಡ, ಏನಪ್ಪ ವಿಕಾಸಪ್ಪ ತಮಾಷೆ ಮಾಡ್ತೀಯ ನನ್ನ ಹತ್ರ? ನನಗೆ ಗೊತ್ತು ನೀನೇನೋ ಹೊಸ ಆಟ ಕಟ್ತಾ ಇದೀಯ. ನನ್ನ ಕಿವಿ ಮೇಲೆ ದೊಡ್ಡ ಕಮಲದ ಹೂವೇ ಇಡ್ತಾ ಇದೀಯ. ಇಲ್ಲ ಮಾವ, ನಾನು ಆಡಿದ ಆಟಗಳಿಗೆಲ್ಲ ಈ ಅಮ್ಮ ಆ ಮಗಳು ಸೇರ್ಕೊಂಡು ಮೂಟೆ ಕಟ್ಟಿ ಮೂಲೆಗೆ ಬಿಸಾಕ್ಬಿಟ್ರಲ್ಲ, ಅದಕ್ಕೆ ನಾನಾಗೆ ಸೋಲೊಪ್ಕೊಂಡು ಈ ಆಸ್ತಿ ಎಲ್ಲ ಅವಳಿಗೆ ಕೊಡ್ತಾ ಇದ್ದೆ. ಇಲ್ಲ ಕಣೋ, ಖಂಡಿತ ಇಲ್ಲ ಕಣೋ. ಇದು ನಿನ್ ಸೋಲಲ್ಲ, ದೊಡ್ಡ ಗೆಲುವು. ಈ ಕಾರ್ಯದಿಂದ ನಿನ್ ತಂಗಿ ಪ್ರೀತಿನ, ಸಂಬಂಧಗಳನ್ನ ಗೆಲ್ತೀಯ. ಪ್ರೀತಿ ಸಂಬಂಧ ಅದನ್ನ ಇಟ್ಕೊಂಡು ಒಪ್ಪಿಗೆ ಹಾಕೊಂಡು ಲೆಕ್ಕಕ್ಕಾಗತ್ತಾ? ಕೊನೆಗೂ ನೀವೆಲ್ಲ ಸೇರ್ಕೊಂಡು ನನಗೆ ಸಿಕ್ಕಾಕಿಸ್ಬಿಟ್ರಿ. ಇಲ್ಲ ಮಗನೇ, ನಿನ್ನನ್ನ ನಿನ್ ಸ್ವಾರ್ಥದಿಂದ ಬಿಡಿಸ್ತಾ ಇದ್ದೀವಿ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಒಂದ್ಸಲ ಕೊಟ್ಟು ನೋಡು. ಅದರಿಂದ ಸಿಗೋ ನೆಮ್ಮದಿ, ಆನಂದ ನಿನಗೆ ಗೊತ್ತಾಗುತ್ತೆ ಕಣೋ. ಆನಂದ, ನೆಮ್ಮದಿ ಅದು ನನಗೆ ಸಿಕ್ಕೇ ಸಿಗುತ್ತೆ. ಇದೆಲ್ಲ ತಗೊಂಡಿರೋ ಅವಳಿಗೆ ಅದು ಯಾವತ್ತೂ ಸಿಕ್ಕಬಾರದು. ಬದುಕಲ್ಲಿ ನೆಮ್ಮದಿ ಇಲ್ಲದೆ ಹುಚ್ಚಿ ಆಗಬೇಕು. ಇಷ್ಟೆಲ್ಲ ಆಸ್ತಿ ಇದ್ರು ಒಂದೇ ಒಂದು ನಿಮಿಷ ಎಂಜಾಯ್ ಮಾಡಕ್ಕಾಗಬಾರ್ದು. ಏನಪ್ಪ ವಿಕಾಸಪ್ಪ, ಹೊಸ ವರ್ಷ ತೆಗಿತಾ ಇದೀಯ? ಈ ಕೈಲಿ ಕೊಟ್ಟಂಗೂ ಇರ್ಬೇಕು, ಈ ಕೈಲಿ ಬತ್ತಿ ಇಟ್ಟಂಗೂ ಇರ್ಬೇಕು ಅಂತಾನ? ಸುಮ್ಮನೆ ಬಿಡಕ್ಕಾಗತ್ತ ಮಾವ? ಯಾವ ಆಸ್ತಿಗೋಸ್ಕರ ನನಗಿಷ್ಟೆಲ್ಲ ಗೋಳಿಕೊಂಡ್ಲೋ ಅದೇ ಆಸ್ತಿಯಿಂದ ಅವಳ ಸಂತೋಷ ಸರ್ವನಾಶ ಆಗುತ್ತೆ. ದೊಡ್ಡ ಬಂಗ್ಲೆ, ಓಡಾಡೋದಕ್ಕೆ ಕಾರು, 4 ತರುಮಾರು ಖರ್ಚು ಮಾಡಿದ್ರು ಕರ್ಗೋ ಇರೋಷ್ಟು ದುಡ್ಡು ಏನಲ್ಲ ಇದ್ರು ಅವಳು ಸುಖವಾಗಿರಲ್ಲ, ನಗೋದಿಲ್ಲ, ಕಣ್ತುಂಬಾ ನಿದ್ದೆನೂ ಬರೋದಿಲ್ಲ. ಏನು ಏನೇನೋ ಹೇಳಿ ಎದುರಿಸ್ತಿದ್ಯಲ್ಲೋ? ಹೇಗೋ ಆಸ್ತಿ ಕೊಡ್ತಿದ್ಯಾ, ಒಳ್ಳೆ ಮನ್ಸಿಂದ ಕೊಟ್ಟು ಅವಳನ್ನ ಅವಳ ಪಾಡಿಗೆ ಬಿಟ್ಬಿಡೋ. ನಾನು ಯಾವತ್ತೋ ಬಿಟ್ಟಾಯ್ತಮ್ಮ. ನಾನು ಹಾಕಿರೋ ಬೆಂಕಿ ಅವ್ರ ಮನೇನ ಇಷ್ಟೊತ್ತಿಗೆ ಪಕ್ಕಂತ ಹತ್ಕೊಂಡಿರುತ್ತೆ. ಆ ಬೆಂಕಿಲಿ ಅವಳ ಅತ್ತೆ, ಮಾವ, ಗಂಡನ್ ಪ್ರೀತಿ ಬೆಂದು ಸುಟ್ಟು ಕರಕಲಾಗಿರುತ್ತೆ. ಕರುತ್ತಂಡ ವಿಕಾಸಪ್ಪ, ಅದೇನಪ್ಪ ಮಾಡ್ದೆ? ಅವಳು ಮಗ ತೆಗೆಸಿದ ವಿಷಯ ಗೊತ್ತಾದಾಗ್ಲೇ ಕ್ಷಮಿಸಿದ ಜನ ಅವರು. ಅದೇನಪ್ಪ ಹೊಸ ಆಪಾದನೆ? ಆಪಾದನೆ ಅಲ್ಲ ಮಾವ, ಸತ್ಯ.
ಈ ಅಮ್ಮನ ಮಗಳು ಇನ್ಯಾವತ್ತೂ ತಾಯಿ ಆಗೋದಿಲ್ಲ ಅನ್ನೋ ಸತ್ಯ. ಪಲ್ಲವಿ ಅನುಪಲ್ಲವಿ. ಅದೇನಪ್ಪ ಹೊಸ ಆಪಾದನೆ? ಆಪಾದನೆ ಅಲ್ಲ ಮಾವ, ಸತ್ಯ. ಈ ಅಮ್ಮನ ಮಗಳು ಇನ್ಯಾವತ್ತೂ ತಾಯಿ ಆಗೋದಿಲ್ಲ ಅನ್ನೋ ಸತ್ಯ. ಇದೊಂದು ಚಿಕ್ಕ ಸತ್ಯನ ಡೀಟೇಲ್ ಆಗಿ ರೆಡಿ ಮಾಡಿಸಿ ಅವ್ರ ಮನೆ ಪೋಸ್ಟ್ ಮಾಡಿಸಿ. ಮಕ್ಕಳು ಅಂದ್ರೆ ಜೀವ ಬಿಡೋ ಪಾರ್ಥ ಅದನ್ನು ಓದಿದ ಮೇಲೆ ಜೀವನೇ ಬಿಡ್ತಾನೋ ಹೆಂಡತಿನೋ ಬಿಡ್ತಾನೋ. ಅಯ್ಯೋ ರಾಕ್ಷಸ, ಯಾಕೋ ಇಂಥ ಕೆಟ್ಟ ಬುದ್ಧಿ ಬಂತು ನಿನಗೆ? ಆಸ್ತಿ ಕೊಡ್ತಿರೋ ಸಂಕಟಕ್ಕೆ ಸ್ವಂತ ನಿನ್ ತಂಗಿ ಬಾಳ್ನೆ ನಾಶ ಮಾಡಕ್ ಹೋಗ್ತಿದ್ಯಲ್ಲೋ. ಅವಳು ಸಂಕಟ ಪಟ್ರೆ ನಿನ್ಗೆ ಆಸ್ತಿ ವಾಪಸ್ ಬರುತ್ತೇನೋ? ಖುಷಿ ಸಿಗುತ್ತೆ ಮಾವ್. ನನ್ನ ಶತ್ರು ಒಬ್ಳಿಗೆ ಜೀವನ ಪೂರ್ತಿ ಕಣ್ಣೀರು ಹಾಕಿಸ್ತಿದೀನಿ ಅನ್ನೋ ಆನಂದ ಸಿಗುತ್ತೆ. ಇವತ್ತಿಂದ ನನ್ಗೆ ಆಸ್ತಿ ಹೋಗುತ್ತೆ, ಆನಂದ ಬರುತ್ತೆ. ಅವಳಿಗೆ ಆಸ್ತಿ ಸಿಗುತ್ತೆ, ಆನಂದ ಹೋಗುತ್ತೆ. ಒಂದು ಪಡ್ಕೋಬೇಕು ಅಂದ್ರೆ ಒಂದು ಕಳ್ಕೊಳ್ಳೇಬೇಕಲ್ವ ಮಾವ್? ಬೇಡ ವಿಕಾಸ್, ಬೇಡ ಕಂದ. ನಿನ್ ತಂಗಿ ಜೀವನನ ನೀನೇ ಹಾಳು ಮಾಡ್ಬೇಡ್ವೋ. ಬೇಕಾದ್ರೆ ಈ ಆಸ್ತಿ ಎಲ್ಲ ಈಗಲೂ ನೀನೇ ಇಟ್ಕೊಳ್ಳೋ. ನಾನು ಅವಳಿಗೇನಾದ್ರೂ ಬುದ್ಧಿ ಹೇಳಿ ಸರಿ ಮಾಡ್ತೀನಿ. ನೀನು ಈಗಲೇ ಹೋಗಿ ನೀನು ಹೇಳ್ತಿರೋದು ಸುಳ್ಳು ಅಂತ ಹೇಳ್ಬಿಡಪ್ಪ ಅವ್ರಿಗೆ. ಅದ್ಯಾಗುತ್ತೆ ಮಾಮ್? ಹೆತ್ತ ಮಗನ ಎದುರಾಕೊಂಡು ಅವನನ್ನ ಜೈಲಿಗೆ ಕಳಿಸೋ ಮಟ್ಟಕ್ಕೆ ಹೋಗಿ ಆಸ್ತಿ ಕೊಡಿಸ್ತಾ ಇದೀಯ. ಈಗ ಇದಕ್ಕಿದ್ದಂಗೆ ಸೋಲೊಪ್ಕೊಂಡ್ರೆ ಬಂದಿದ್ದನ್ನು ಅನುಭವಿಸ್ಲೇಬೇಕಲ್ವ ಮಾಮ್? ಅಯ್ಯೋ ದೇವ್ರಿ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಮಗಳ ಮೇಲಿನ ಪ್ರೀತಿಗೆ ಹೀಗೆಲ್ಲ ಮಾಡಿಬಿಟ್ಟೆಪ್ಪ. ವಿಕಾಸ್, ನಿನ್ ಕೈ ಮುಗಿತೀನಿ ಕಣೋ. ಇಂಥ ಘೋರವಾದ ವಿಷಯ ಪಾರ್ಥನ್ ಗೊತ್ತಾದ್ರೆ ಅವನು ಸುಮ್ಮನಿರೋದಿಲ್ಲ. ನನ್ನ ಮಗಳ ಬಾಳ ಮಣ್ಪಾಲಾಗ್ಬಿಡುತ್ತೆ ಕಣೋ. ಮಗನೇ, ದೊಡ್ಡ ಮನಸ್ಸು ಮಾಡೋ. ಬೇಕಾದ್ರೆ ಈ ಆಸ್ತಿ ಎಲ್ಲ ನೀನೇ ಇಟ್ಕೊಳ್ಳೋ. ಅವಳ ಪಾಡಿಗೆ ಬಿಟ್ಟು ಬಿಡೋಕಂದ. ಆಗಲ್ಲ ಮಾಮ್. ಟ್ರೈನ್ ಹೋದ್ಮೇಲೆ ಟಿಕೆಟ್ ಕೌಂಟ್ರ್ ಹತ್ರ ಬಂದಿದ್ಯಾ, ಏನು ಪ್ರಯೋಜನ ಇಲ್ಲ. ಎಷ್ಟೆಲ್ಲ ಕನ್ವಿನ್ಸ್ ಮಾಡಿದೆ, ಕೂಲಾಗಿ ಮಾತಾಡಿದೆ, ಮಗುಗೆ ಹೇಳೋ ಥರ ಹೇಳಿದೆ. ನನ್ನ ಮಾತಿಗೆ ಬಗ್ಲೇ ಇಲ್ಲ. ನಾನೇನು ಅಂತ ಈಗ ಅವಳಿಗೆ ಗೊತ್ತಾಗುತ್ತೆ. ಗೊತ್ತು ಮಾಡಿಸ್ತೀನಿ.